ಜ್ಯೋತಿಷ್ಯ ವಿಡಿಯೋಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಿರುವ ಪ್ರಬುದ್ಧ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಲಗ್ನ ಮತ್ತು ರಾಶಿಯ ನಡುವೆ ಇದ್ದಂತಹ ಗೊಂದಲವನ್ನು ಕ್ಲಿಯರ್ ಮಾಡಿದ್ದೀನಿ ಅನ್ನುವಂತಹ ಸಮಾಧಾನ ನನಗಿದೆ. ಸೊ ನೀವು ಕೂಡ ಆ ವಿಚಾರದಲ್ಲಿ ಒಂದು ಕ್ಲಾರಿಟಿ ತೆಗೆದುಕೊಂಡಿದ್ದರೆ ತುಂಬ ಒಳ್ಳೆಯದು. ಯಾರ್ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಏನಕ್ಕೆ ಅಂದರೆ ನಾವು ಮಾಡುವ ವಿಡಿಯೋಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಆ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ಈ ವಿಡಿಯೋಗಳು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ಚಾನಲ್ ಒಳಗಡೆ ಹೋಗಿ ನೀವು ನೋಡಿದ್ರೆ ಡೆಫಿನೆಟ್ಲಿ ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಆಮೇಲೆ ಗೋಚಾರದ ಫಲಗಳು ಡೆಫಿನೆಟ್ಲಿ ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ನಮಗೂ ಕೂಡ ಸುಲಭ ಆಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಅದರ ಜೊತೆಗೆ ನಿಮ್ಮಲ್ಲೂ ಕೂಡ ನೀವೇ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ. ಆ ರೀತಿಯ ಗ್ರಹಗಳ ಕಾಂಬಿನೇಷನ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಗುರು ಆಶ್ಲೇಷ ನಕ್ಷತ್ರದಲ್ಲಿರೋದು. ಇನ್ನು ನಿಮ್ಮ 3ನೇ ಮನೆಗೆ ಕುಜ 19ನೇ ತಾರೀಕು ಎಂಟ್ರಿ ಆಗ್ತಾರೆ. ಇನ್ನು ಅದೇ ರೀತಿ ಕೇತುವಿನ ಜೊತೆ ಯುತಿಯಾಗಿರುವ ರವಿ 18ನೇ ತಾರೀಕು ಕನ್ಯಾ ರಾಶಿಗೆ ಬರ್ತಾರೆ. ಅಲ್ಲಿ ಬುಧನ ಜೊತೆ ಯುತಿ ಆಗುತ್ತೆ. ನೀಚ ಸ್ಥಾನದಲ್ಲಿದ್ದಂತಹ ಶುಕ್ರ ತಮ್ಮದೇ ಮನೆಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಇನ್ನು ರಾಹು ಧನಿಷ್ಠದಲ್ಲಿ, ಶನಿ ವಕ್ರಿಯಾಗಿರೋದು. ಸೊ ಈ ಎಲ್ಲ ಗ್ರಹಗಳ ಕಾಂಬಿನೇಷನಿಂದ ಸಾಕಷ್ಟು ಬದಲಾವಣೆಗಳನ್ನು ತಿಂಗಳ ಆರಂಭದಲ್ಲೇ ನಿಮಗೆ ನೀವೇ ಅಳವಡಿಸ್ಕೊಳ್ತೀರಾ. ಮೊದಲನೇದು, ನಿಮ್ಮ ಮಾತನಾಡುವ ಶೈಲಿಯೇ ಬದಲಾಗುತ್ತೆ. ಈ ಹಿಂದೆ ಕೋಪ ತೋರಿಸ್ತಿದ್ರಿ, ಹಠ ಇತ್ತು, ಆತುರ ಇತ್ತು, ಅದೆಲ್ಲ ಕಡಿಮೆ ಆಗಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ವರ್ತಿಸ್ತೀರಾ. ಕುಟುಂಬದ ನಿರ್ವಹಣೆ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಹಣಕಾಸಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ತೀರಾ. ಆಹಾರದ ಆಯ್ಕೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗುರು ಆಶ್ಲೇಷ ನಕ್ಷತ್ರದಲ್ಲಿದ್ದಾರೆ ಅಂದರೆ ನಿಮಗೆ ನೀವೇ ತುಂಬ ಚಿಂತನೆಯನ್ನು ಮಾಡಿ ಸರಿ ಮಾಡ್ಕೊಳ್ತೀರಾ, ಸ್ಟ್ರಾಟಜಿ ಮಾಡ್ತೀರಾ, ತಂತ್ರಗಾರಿಕೆ ಇದೆಲ್ಲವೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ಶ್ರಮ ಕೊಡಲೇಬೇಕು. ಎಲ್ಲ ಕೆಲಸಗಳಲ್ಲೂ, ಮನೆಯಲ್ಲೂ ಕೂಡ ಕೆಲಸಗಳು ಜಾಸ್ತಿ ಆಗುತ್ತೆ, ಹೊರಗಡೆನೂ ಕೂಡ ಕೆಲಸಗಳು ಜಾಸ್ತಿ ಆಗುತ್ತೆ. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅದೃಷ್ಟವನ್ನು ನಂಬೋದಕ್ಕಿಂತ ಶ್ರಮ, ನಿಮ್ಮ ಏನು ಒಂದು ಸ್ವಂತ ಪ್ರಯತ್ನಗಳು ಇದೆಲ್ಲವೂ ಜಾಸ್ತಿ ಆದಾಗ ಗುರು ಪಾಸಿಟಿವ್ ಆಗಿ ತುಂಬ ಒಳ್ಳೆಯ ಲಾಭಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕಂಫರ್ಟ್ ಝೋನಿಂದ ಹೊರಗಡೆಗೆ ಬನ್ನಿ. ನಿಮ್ಮ ವಿಚಾರಗಳಲ್ಲಿ, ಅದು ಗೃಹಿಣಿಯರಿರಲಿ, ವಿದ್ಯಾರ್ಥಿಗಳಿರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಬಿಸ್ನೆಸ್ ಓನರ್ಸ್ ಇರಲಿ, ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳಲೇಬೇಕು. ಇನ್ನು ಅದೇ ರೀತಿ ನಿಮ್ಮ ನೆಟ್ವರ್ಕ್ ವಲಯದಿಂದ, ನಿಮ್ಮ ಸ್ನೇಹಿತರಿಂದ ನಿಮ್ಮ ಒಂದಷ್ಟು ಇಷ್ಟಾರ್ಥಗಳು ಸಿದ್ಧಿಯಾಗೋದಕ್ಕೆ ಇದು ಒಳ್ಳೆಯ ಸಮಯ. ಯಾಕೆಂದರೆ ಗುರು ನಿಮಗೆ ಲಾಭಸ್ಥಾನದ ಅಧಿಪತಿಯೂ ಹೌದು. ಓಕೆ. ಇನ್ನು ಅದೇ ರೀತಿ ಅಷ್ಟಮ ಸ್ಥಾನದ ಅಧಿಪತಿಯೂ ಆಗಿರೋದ್ರಿಂದ ಈ 3ನೇ ಮನೆ ಕಿರು ಪ್ರಯಾಣಗಳನ್ನು ತೋರಿಸೋದ್ರಿಂದ ಕೆಲಸದ ನಿಮಿತ್ತನೋ ವ್ಯಾಪಾರಗಳ ನಿಮಿತ್ತನೋ ಅಥವಾ ಒಂದಷ್ಟು ಕಿರು ಪ್ರಯಾಣಗಳು ನಿಮಗೆ ಎದುರಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಿ. ಸಣ್ಣ ಪುಟ್ಟ ಅವಘಡಗಳು ಕೂಡ ಆಗಬಹುದು. ಅದರ ಖರ್ಚುಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಹೊರೆ ಆಗಬಹುದು. ಇನ್ನು ಅದೇ ರೀತಿ ಕುಜ ಇಲ್ಲಿಗೆ 19ನೇ ತಾರೀಕು ಬಂದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಮ್ಯುನಿಕೇಷನ್, ನಿಮ್ಮಲ್ಲಿ ಸ್ಕಿಲ್ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮನ್ನು ನೀವೇ ಅಪ್ಗ್ರೇಡ್ ಮಾಡ್ಕೊಳ್ತೀರಾ. ಸ್ಪೆಷಲಿ ಮೀಡಿಯಾ ಕ್ಷೇತ್ರದಲ್ಲಿರೋರು, ಡಿಜಿಟಲ್ ಕಂಟೆಂಟ್ ಮಾಡ್ತಾ ಇರೋರು, ಬರವಣಿಗೆ ಕ್ಷೇತ್ರದಲ್ಲಿರೋರು, ಮಾರ್ಕೆಟಿಂಗ್, ಸೇಲ್ಸ್, ಕಮ್ಯುನಿಕೇಷನ್ ಬೇಸ್ಡ್ ಜಾಬ್, ಕಮಿಷನ್ ಬೇಸ್ಡ್ ವರ್ಕ್, ಕನ್ಸಲ್ಟೆಂಟ್ಗಳು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರು, ರಿಯಲ್ ಎಸ್ಟೇಟಲ್ಲಿರೋರು, ಹೋಟೆಲ್ ಇಂಡಸ್ಟ್ರಿ, ಫ್ಯಾಮಿಲಿಯನ್ನು ಇನ್ವಾಲ್ವ್ ಮಾಡ್ಕೊಂಡಿರುವಂತಹ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು. ಸೊ ನಿಮ್ಮೆಲ್ಲರಿಗೂ ಕೂಡ ಈ 3ನೇ ಮನೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಆದರೆ ಶ್ರಮ ಕೊಡಲೇಬೇಕು. ಅಲೆದಾಟ ಖಂಡಿತ ಇರುತ್ತೆ. ಆಗ ಮಾತ್ರ ಈ 3ನೇ ಮನೆ ಪಾಸಿಟಿವ್ ಆಗಿ ಹಲವಾರು ವಿಚಾರಗಳಲ್ಲಿ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಕುಜ ನಿಮಗೆ 12 ಮತ್ತು 7ನೇ ಮನೆಯ ಅಧಿಪತಿ. ಇದು ಸಂಗಾತಿಯ ಜೊತೆ ಸ್ವಲ್ಪ ಸಂಘರ್ಷಗಳನ್ನು ತರಬಹುದು. ಸೊ ಅಲ್ಲಿ ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಿ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಅದರ ಖರ್ಚುಗಳು ಕೂಡ ಜಾಸ್ತಿ ಆಗಬಹುದು. ಅಥವಾ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಖರ್ಚುಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಮಾಡಬೇಕಾಗತ್ತೆ. ಪ್ರಯಾಣಗಳೇ ಜಾಸ್ತಿ ಇದೆ, ಅದ್ರ ಕಡೆ ಹೆಚ್ಚು ಕೇರ್ ತೆಗೆದುಕೊಳ್ಳಿ. ಸ್ವಲ್ಪ ಅವಘಡಗಳಾಗುವ ಚಾನ್ಸಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದರ ಕಡೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು.
ಇನ್ನು ಗುರು ಅಷ್ಟಮ ಸ್ಥಾನದ ಅಧಿಪತಿಯಾಗಿರೋದ್ರಿಂದ ಯಾರ್ಯಾರು ಈ ಸಂಶೋಧನಾ ಕ್ಷೇತ್ರದಲ್ಲಿದ್ದೀರಾ, ಅದು ವೈದ್ಯಕೀಯ ಕ್ಷೇತ್ರ ಇರಲಿ, ಸಾಫ್ಟ್ವೇರ್ ಇಂಡಸ್ಟ್ರಿ ಇರಲಿ, ಅಥವಾ ಜ್ಯೋತಿಷ್ಯ ಕ್ಷೇತ್ರ ಇರಲಿ, ಆಯುರ್ವೇದ ಈ ಥರದ ವಿಚಾರಗಳಿರಲಿ, ಈ ಎಲ್ಲ ಕ್ಷೇತ್ರಗಳಿಗೂ ಈ ತಿಂಗಳು ತುಂಬ ಚೆನ್ನಾಗಾಗತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ರವಿ 18ನೇ ತಾರೀಕಿನವರೆಗೂ ಇರ್ತಾರೆ. ಕೇತುವಿನ ಜೊತೆ ಯುತಿ ಆಗುತ್ತೆ. ಇದು ಸಮಾಜದಲ್ಲಿ ಗೌರವ ಪ್ರಾಪ್ತಿ, ನಿಮಗೆ ನಿಮ್ಮ ಪ್ರತಿಷ್ಠೆಯನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ, ಸ್ಪೆಷಲಿ ರಾಜಕಾರಣಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಅಹಂ, ಗರ್ವ ಇದನ್ನೆಲ್ಲ ಬಿಟ್ಟರೆ ತುಂಬ ಪಾಸಿಟಿವ್ ಆಗಿ ಕೆಲಸಗಳಾಗುತ್ತೆ. ನೋಡ್ತಾ ಇರಿ, ನಮ್ಮ ಕರ್ನಾಟಕದ CM ಅಹಂ, ಗರ್ವ ಎಲ್ಲವನ್ನು ಬಿಟ್ಟು ಕೆಲಸ ಮಾಡ್ತಾರೆ. ಈ ಗ್ರಹಗಳ ಕಾಂಬಿನೇಷನಿಂದ ಒಂದು ವೇಳೆ ಬಿಡಲಿಲ್ಲ ಅಂದರೆ ಕೇತುವಿನ ಇಂಪ್ಯಾಕ್ಟ್ ನೆಗೆಟಿವ್ ಆಗಿ ವರ್ಕ್ ಆಗಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಸೆಪ್ಟೆಂಬರಿಂದಲೇ. ಅದೇ ರೀತಿ ನಿಮ್ಮ ತಾಯಿಯ ಕಡೆಯ ಸಂಬಂಧದ ವಿಚಾರಗಳು, ನಿಮ್ಮ ಮೂಲ ನೆಲೆಯ ವಿಚಾರಗಳು, ಹಳೆಯ ಜಮೀನಿನ ವಿಚಾರಗಳು, ಮನೆಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಇದೆಲ್ಲ ಕೂಡ ಮನ್ನಣೆಗೆ ಬರುತ್ತೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಈ 4ನೇ ಮನೆ ನಮ್ಮ ಆಂತರಿಕ ಮಾನಸಿಕ ನೆಮ್ಮದಿಯ ವಿಚಾರಗಳನ್ನು ತಿಳಿಸುತ್ತೆ. ಅಲ್ಲೂ ಕೂಡ ಎಲ್ಲ ಇದ್ದರೂ ಏನೋ ಇಲ್ಲ ಅನ್ನುವಂತಹ ಭಾವನೆಗಳು ಕ್ರಿಯೇಟ್ ಆಗುತ್ತೆ. ಮನೆಗಿಂತ ಹೊರಗಿನ ವಾತಾವರಣ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಒಂದಷ್ಟು ರಿಪೇರಿ ಖರ್ಚುಗಳು, ವಾಹನದ ರಿಪೇರಿ ಖರ್ಚುಗಳು, ಈ ಥರದ್ದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದರ ಕಿರಿಕಿರಿಯೂ ಕೂಡ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತ ಇರುತ್ತೆ. ಇನ್ನು ಇದೇ ರವಿ 18ನೇ ತಾರೀಕು ನಂತರ ಈ ಕನ್ಯಾ ರಾಶಿಗೆ ಎಂಟ್ರಿ ಆಗ್ತಾರೆ. ಬುಧನ ಜೊತೆ ಯುತಿ ಆಗುತ್ತೆ. ಬುಧಾದಿತ್ಯ ಯೋಗ, ಅದು ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ತಪ್ಪು ಹೂಡಿಕೆಗಳನ್ನು ಮಾಡಲ್ಲ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಸೊ ನಿಮ್ಮ ಒಳ್ಳೆಯ ಹೂಡಿಕೆಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭಗಳನ್ನು ತಂದುಕೊಡುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಅಹಮನ್ನು ಕಡಿಮೆ ಮಾಡ್ಕೊಳ್ಬೇಕು. ಮಕ್ಕಳಿಂದ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಈ ಥರದ್ದೆಲ್ಲ ವಿಚಾರಗಳು 5ನೇ ಮನೆಯ ಇಂಪ್ಯಾಕ್ಟಿಂದ ಖಂಡಿತ ಸಿಗುತ್ತೆ. ಇನ್ನು 6ನೇ ಮನೆ, ಇದು ಸ್ವಲ್ಪ ಚಾಲೆಂಜಸ್ಗಳನ್ನು ತಂದುಕೊಡುತ್ತೆ. ಯಾಕೆಂದರೆ 6ನೇ ಮನೆ ಅಂದರೆ ಅಡೆತಡೆ, ಚಾಲೆಂಜಸ್ಗಳು ಜಾಸ್ತಿ ಆಗೋದು. ಸೊ ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ತುಂಬ ರಿಸ್ಕ್ ತೆಗೆದುಕೊಳ್ಬೇಕು ಅನ್ನೋದು ಶುಕ್ರ 6ನೇ ಮನೆಗೆ ಬಂದು ಹೇಳ್ತಾ ಇರೋದು. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಎಲ್ಲ ಕೆಲಸಗಳು ಆಗಲ್ಲ. ನಿಮ್ಮ ಮೇಲೆ ನೀವು ಹೆಚ್ಚು ಖರ್ಚುಗಳನ್ನು ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಆ ಥರದ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ ಎನಿಮೀಸ್ಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗಲಿಕ್ಕೆ, ಸಾಲ ಸೌಲಭ್ಯಗಳು ನಿಮಗೆ ಸಿಗಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಶುಕ್ರ ಇಲ್ಲಿ ಎಂಟ್ರಿ ಆಗಿರೋದು ತುಂಬ ಚೆನ್ನಾಗಿದೆ. ಸೊ 6ನೇ ಮನೆ, ರೋಗದ ವಿಚಾರ, ಹಾರ್ಮೋನ್ಸ್ ಈ ಥರದ ವಿಚಾರಗಳಲ್ಲೂ ಕೂಡ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈ ಡಯಾಬಿಟಿಕ್ ಪೇಷಂಟ್ಸ್ಗಳು ಯಾರ್ಯಾರಿದ್ದೀರಾ ತುಂಬ ಎಚ್ಚರಿಕೆಯಿಂದ ಇರಿ. ಈ ಥರದ ಸಮಸ್ಯೆಗಳು ಕೂಡ ಜಾಸ್ತಿ ಆಗಬಹುದು. ಇನ್ನು ಉಳಿದಂತೆ 10ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿರೋದು. ಈಗ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ರಾಹು ಹಲವಾರು ಚಾಲೆಂಜಸನ್ನು ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ ಮನೆಯಿಂದ ದೂರ ಇರಬೇಕಾಗತ್ತೆ. ಅಥವಾ ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಇತರರ ಒಂದು ನೆಗೆಟಿವಿಟಿಗಳು ಜಾಸ್ತಿ ಆಗುತ್ತೆ. ಅದೆಲ್ಲವನ್ನು ಚಾಲೆಂಜಿಂಗ್ ಆಗಿ ಒಪ್ಕೊಳ್ಳಿ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ಡೆಫಿನೆಟ್ಲಿ ನೀವು ಯಾರು ಅನ್ನೋದು ರಾಹು 10ನೇ ಮನೆಯಲ್ಲಿದ್ದಾಗ ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ. ದೂರದಲ್ಲಿರೋರು ಕೂಡ ನಿಮ್ಮ ಬಗ್ಗೆ ಚರ್ಚೆ ಮಾಡಬೇಕು, ಆ ರೀತಿ ನಿಮ್ಮನ್ನು ಬ್ರ್ಯಾಂಡ್ ಮಾಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ, ಯೂಟ್ಯೂಬ್, ಮೀಡಿಯಾ ಅಥವಾ ಕಂಪ್ನಿ ಓನರ್ಸ್ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ರಾಹು ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಪೆಟ್ರೋಲಿಯಂ ಕ್ಷೇತ್ರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರಗಳಿರ್ಬೋದು, ಇದೆಲ್ಲ ದೊಡ್ಡ ಮಟ್ಟಕ್ಕೆ ಕೈ ಹಿಡಿತದೆ. ಸೊ ಓವರಾಲ್ ನಿಮ್ಮ ಪ್ರತಿಭೆಯನ್ನು ಹೊರಗಡೆ ತೆಗೆಯಲಿಕ್ಕೆ ರಾಹು ಹಲವಾರು ಚಾಲೆಂಜಸನ್ನು ಕೊಡ್ತಾರೆ. ನಿಮ್ಮನ್ನು ನೀವು ಟೆಕ್ನಿಕಲಿ ಅಪ್ಗ್ರೇಡ್ ಮಾಡ್ಕೊಳ್ಳಲಿಕ್ಕೂ ಕೂಡ ಹಲವಾರು ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಹಾಗಾಗಿ ನಿಮ್ಮ ನೆಟ್ವರ್ಕ್ ವಿಚಾರಗಳಲ್ಲಿ ಏನೇನು ತಪ್ಪುಗಳಾಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ. ಹಿರಿಯರ ಜೊತೆ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ನಿಮ್ಮಿಂದ ಆಗಿರುವ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಇದು ಮತ್ತೊಂದು ಅವಕಾಶ. ಆ ಕಡೆ ಹೆಚ್ಚು ಗಮನ ಕೊಟ್ಟರೆ ವಕ್ರಿ ಶನಿಯು ಕೂಡ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡ್ತಾರೆ. ಗುರುವಿನ ದೃಷ್ಟಿ ಅಲ್ಲಿಗೆ ಬೀಳ್ತಾ ಇರೋದರಿಂದ, ಗುರು ಆಶ್ಲೇಷ ನಕ್ಷತ್ರದಲ್ಲಿರೋದರಿಂದ ಓವರಾಲ್ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಿ ನೀವೇನಾದರೂ ಒಂದಷ್ಟು ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆ ಲಾಭಗಳೆಲ್ಲವೂ ಕೂಡ ಖಂಡಿತ ಸಿಕ್ಕುತ್ತೆ. ಸೊ ಇದಿಷ್ಟು ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮುಖ್ಯವಾಗಿ ಸಿಗ್ತಾ ಇರತಕ್ಕಂಥ ವಿಚಾರಗಳು. ಇನ್ನು ವಾರ ಭವಿಷ್ಯ ಹೇಳಬೇಕಾದ್ರೆ ಇನ್ನೊಂದಷ್ಟು ಡೀಪ್ ಆಗಿ ವಿಚಾರಗಳು ಖಂಡಿತ ನಿಮಗೆ ಸಿಗುತ್ತೆ.
ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.